ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ 199ನೇ ವಿಷಯಾಂಕ 116ನೇ ದೋಹ. 6 ಪ್ರಮಾಣಗಳ ಮೂಲಕ 6 ಪ್ರಮಾಜ್ಞಾನಗಳು ಉಂಟಾಗುವುದರ ಬಗ್ಗೆ ತಿಳಿಸಿ ಈಗ ಕರಣಗಳು ಅನ್ನೋದರ ಕಡೆ ಲಕ್ಷ್ಯ ಹರಿಸ್ತಾ ಇದ್ದಾರೆ. ಆ ಪ್ರಮಾಣಗಳಿಗೆ ಕರಣಗಳು ಕೂಡ ಅಂತಾರೆ. ಈ ಒಂದು ಕರಣಗಳಲ್ಲಿ ಕರಣದ ಲಕ್ಷಣಗಳನ್ನು ತಿಳಿಸ್ಬೇಕಂತ ಈ ಪಾಠವನ್ನ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷ ಪ್ರಮಾಜ್ಞಾನಕ್ಕೆ ಯಾವುದು ಕರಣವಾಗಿದೆಯೋ ಅದನ್ನು ಪ್ರತ್ಯಕ್ಷ ಪ್ರಮಾಣ ಎಂದು ಹೇಳಲ್ಪಡುತ್ತದೆ. ಇದೇ ರೀತಿ 6 ವಾಕ್ಯಗಳು ರಚಿಸಿಕೊಳ್ಳೋದೆಲ್ಲ ಕಲ್ಕೊಂಡಿರಿ. ಈಗ ಕರಣಗಳಲ್ಲಿ ಮುಂದಿನ ಪಾಠ ಹೇಳೋದಕ್ಕೆ ಕಾರಣಗಳು ಅಂತ ತಗೊಂಡರ. ಕಾರಣಗಳಂತಂದ್ರ ಒಂದು ಅಸಾಧಾರಣ ಕಾರಣ, ಇನ್ನ ಒಂದು ಸಾಧಾರಣ ಕಾರಣ ಅಂತ. ಈ ಸಾಧಾರಣ ಕಾರಣಗಳು ಹೆಂಗಿರ್ತಾವ ಅಂತಂದ್ರ ಎಲ್ಲ ಕೆಲಸಕ್ಕೆ ಅವು ಬೇಕಾಗ್ತಾವ ಸಾಧಾರಣ ಕಾರಣಗಳು. ಅಸಾಧಾರಣ ಕಾರಣ ಅಂದ್ರೆ ಅವ್ರದ್ದು ಒಂದೊಂದೇ ಕೆಲಸ ಇರ್ತವೆ. ಕಣ್ಣಿಂದು ನೋಡೋದ್ ಬಿಟ್ರೆ ಮತ್ತೊಂದು ಕೆಲಸ ಇಲ್ಲ ಅದಕ್ಕೆ. ಕಿವಿದು ಕೇಳೋದ್ ಬಿಟ್ರೆ ಮತ್ತೊಂದು ಕೆಲಸ ಇಲ್ಲ. ಕಿವಿಲಿಂತ ನೋಡ್ಲಿಕ್ಕೆ ಬರಲ್ಲ, ಕಣ್ಣಿಲಿಂತ ಕೇಳಲಿಕ್ಕೆ ಬರಲ್ಲ. ಹೀಗಾಗಿ ಈ ಕಾರಣಗಳಿಗೆ ಏನಂತಾರಂದ್ರ ಅಸಾಧಾರಣ ಕಾರಣಗಳು ಅಂತಾರ. ಆದ್ರೆ ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚ ವಿಷಯಗಳನ್ನು ಗ್ರಹಿಸಬೇಕಾದ್ರೆ ಯಾವುದೇ ಜ್ಞಾನೇಂದ್ರಿಯದಿಂದ ಯಾವುದೇ ವಿಷಯವನ್ನು ಗ್ರಹಿಸಬೇಕಾದ್ರೆ ಮನಸ್ಸು ಬುದ್ಧಿಗಳು ಬೇಕಾಗ್ತಾವ, ಅಂತಃಕರಣ ಬೇಕಾಗ್ತವೆ. ಆ ಅಂತಃಕರಣ ಏನದ ಸಾಧಾರಣ ಕಾರಣ. ಸಾಧಾರಣ ಅಂದ್ರೆ ಕಾಮನ್, ಎಲ್ಲದ್ರ ಜೊತೆಗೆ. ಕಣ್ಣಿಂದ ನೋಡೋದಕ್ಕೂ ಮನಸ್ಸು ಬೇಕು, ಕಿವಿಯಿಂದ ಕೇಳೋದಕ್ಕೂ ಮನಸ್ಸು ಬೇಕು, ಬುದ್ಧಿನೂ ಬೇಕು, ಚಿತ್ತನೂ ಬೇಕು, ಅಹಂಕಾರ ಬೇಕು, ಜೀವ ಬೇಕು, ಎಲ್ಲ ಕಾಮನ್ ಆಗಿ ಬೇಕಲ್ಲ. ಅವಕ್ಕೇನಂತಾರ ಸಾಧಾರಣ ಕಾರಣಗಳು ಅಂತಾರೆ. ಈ ರೀತಿ ತಿಳ್ಕೊಂಡ್ಮೇಲೆ ಕರಣ ಅಂದ್ರು ಒಂದೇ, ಪ್ರಮಾಣ ಅಂದ್ರು ಒಂದೇ, ಮತ್ತ ಅಸಾಧಾರಣ ಕಾರಣಗಳು ಅಂದ್ರು ಒಂದೇ. ಸಾಧಾರಣ ಕಾರಣವು ಕರಣವಾಗುವುದಿಲ್ಲ. ಅಸಾಧಾರಣ ಕಾರಣಗಳಿಗೆ ಮಾತ್ರ ಕರಣ ಅಂತೀವಿ, ಸಾಧಾರಣ ಕಾರಣಕ್ಕೆ ಕರಣ ಅನ್ನಂಗಿಲ್ಲ. ಇನ್ನು ಕೆಲವೊಂದು ಪ್ರಸಂಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಎರಡೆರಡು ಅಸಾಧಾರಣ ಕಾರಣಗಳು ಬರ್ತಾವ. ಎರಡೆರಡು ಅಸಾಧಾರಣ ಕಾರಣಗಳು ಬಂದಾಗ ಒಂದು ಕೊಡ ತಯಾರಾಗಬೇಕಾದ್ರೆ ಅದಕ್ಕಿಂತ ಮೊದಲೊಂದು ದೃಷ್ಟಾಂತ ಏನ್ ಕೊಡ್ತಾರ, ಕಟ್ಟಿ ಮೇಲೆ ಕುಂತಾಗ ಯಾರೋ ಒಬ್ಬರು ಮುಂದಿಂದ ಹೋಗ್ತಾರ, ಆದ್ರೆ ಅವ್ರ ಕಡೆ ಇವ್ರ ಲಕ್ಷ್ಯ ಇರಂಗಿಲ್ಲ, ಕಣ್ಣೆದರಿಂದೇ ಹೋಗಿರ್ತಾರ. ಅವ್ರ ಮನೆಯವ್ರು ಬಂದು ಕೇಳ್ತಾರೆ, ನಮ್ಮ ಮನೆಯವ್ರು ಈ ಕಡೆ ಹೋದ್ರು ಆ ಕಡೆ ಹೋದ್ರು, ಆ ಕಡೆ ಹೋದ್ರು ಈ ಕಡೆ ಹೋದ್ರು, ನೋಡಿಲ್ಲ ಹೆಂಗಪ್ಪ, ನೀನ್ ಮುಂದಿಂದೆ ಹೋಗ್ಯಾರಲ್ಲ ಅಂತ ಅಂತಾರ. ಮುಂದಿಂದೆ ಹೋದ್ರು ಸಹಿತ ಕಣ್ಣು ತೆರೆದದ, ಅವ್ರ ಕಡೆ ಕಣ್ಣು ನೋಡ್ಲಿಕ್ಕತ್ತಿರ್ಬೇಕು. ಮನಸ್ಸು ಕರಣ ಏನದಲ್ಲ ಅಲ್ಲಿ ಆ ಕಣ್ಣಿನ ಸಂಬಂಧ ಹೊಂದಿಲ್ಲ. ಹೀಗಾಗಿ ಮನಸ್ಸು ಸಾಧಾರಣ ಕಾರಣ. ಮನಸ್ಸು ಕಣ್ಣಾಗಿರ್ಲಿಲ್ಲ ಅಂತಂದ್ರೆ ಮತ್ತೇನೋ ಮಾಡ್ತಿರ್ತದೆ ಬೇರೆ. ಮನಸ್ಸು ಅದೊಂದೇ ಮಾಡ್ತದೆ. ನಾವು
ಕಣ್ಣು ನೋಡ್ತಿರ್ಬೋದು, ಕಣ್ಣು ಮತ್ತು ಮನಸ್ಸು ಎರಡೂ ಸೇರಿದ್ರೆ ಅಲ್ಲಿ ನೋಡುವಿಕೆ ಆಗ್ತಿತ್ತು. ಅದರ ಮನಸ್ಸು ಸಾಧಾರಣ ಕಾರಣವಾಗಿರುವುದರಿಂದ ಅದು ಬೇರೆ ವಿಷಯದಲ್ಲಿ ತಲ್ಲೀನ ಆದಾಗ ಕಣ್ಣೆದರೆ ಏನಾದ್ರೂ ಅದು ನಮ್ಮ ಅನುಭವಕ್ಕೆ ಬರಲ್ಲ. ಇದು ಒಂದು ದೃಷ್ಟಾಂತ. ಮುಂದಿನ ದೃಷ್ಟಾಂತ ಏನ್ ಹೇಳ್ತಾರೆ, ಕೆಲವೊಂದು ಕಡೆ ಏನಾಗ್ತದಂದ್ರ ಈ ಅಸಾಧಾರಣ ಕಾರಣ, ಈಗ ಇವು ಅಸಾಧಾರಣ ಕಾರಣಗಳ ಕೆಲಸ ಮಾಡಬೇಕಾದ್ರೆ ಸಾಧಾರಣ ಕಾರಣದ ಸಪೋರ್ಟ್ ಬೇಕಾ ಬೇಡ? ಸಾಧಾರಣ ಕಾರಣದ ಸಪೋರ್ಟ್ ಇಲ್ಲ ಅಂದ್ರೆ ಅಸಾಧಾರಣ ಕಾರಣಗಳ ಕೆಲಸ ಮಾಡಂಗಿಲ್ಲ. ಈಗೇನಾಯ್ತು, ಕೆಲವೊಂದು ಕಡೆ ಅಸಾಧಾರಣ ಕಾರಣಗಳಿಗೆ ನಾವು ಕಾರಣ ಅಂತೀವಿ ಅಂತಂದ್ರೆ ಆ ಕಾರಣಗಳು ಎರಡೆರಡು ಒಂದಕ್ಕಿಂತ ಜಾಸ್ತಿ ಇದ್ದು ಅಂತಂದ್ರ ಯಾವುದಕ್ಕೆ ಕಾರಣ ಅನ್ಬೇಕಂತ ತಿಳಿಲಾರ್ದಂಗೆ ಸಮಸ್ಯೆ ಆಗ್ತದೆ. ಒಂದು ಕಾರ್ಯ ತಯಾರಾಗಬೇಕು ಅಂತಂದ್ರೆ ಎರಡು ಕಾರಣಗಳು ಬೇಕಾದಾಗ, ಈಗ ಒಂದು ಮೊಮ್ಮಗ ಹುಟ್ಟಬೇಕಾಗ್ಯದ ಮನ್ಯಾಗ, ಮೊಮ್ಮಗ ಹುಟ್ಟಬೇಕಾಗಿತ್ತು ಅಂತಂದ್ರೆ ಅದಕ್ಕ ಅಜ್ಜ ಅಜ್ಜಿ ಮತ್ತ ಆ ಕೂಸಿನ ತಂದೆ ತಾಯಿ, ಆ ಕೂಸನ್ನ ಹಡಿಯುವ ದಂಪತಿಗಳು ಮತ್ತು ಆ ದಂಪತಿಗಳ ಹಿರಿಯರು, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆ ಮೂಲ ಹಿರಿಯರಿಗೆ ಏನಂತಾರಂದ್ರ ಕರಣಗಳು ಅಂತಾರ. ಅವ್ರಿಗೆ ಮೂಲದಲ್ಲಿರೋರಿಗೆ ಅವ್ರಿಗೇನಂತಾರ, ಅಜ್ಜ ಅಜ್ಜಿಗೆ ಕರ್ಣ ಅಂತಾರ. ಎಂಥ ಕರ್ಣ ಅಂತಂದ್ರ ಅಸಾಧಾರಣ ವ್ಯಾಪಾರ ಉಳ್ಳ ಕರ್ಣ. ಅಲ್ಲಿ ಎರಡು ಕರ್ಣಗಳು ಬಂದದ್ದಕ್ಕ, ಎರಡು ಕರ್ಣಗಳು ಬಂದವಂದ್ರ ಅಲ್ಲಿ ತಂದೆ ತಾಯಿ ಅನ್ನೋರು ಇಬ್ರು ಇದ್ರಂತಂದ್ರೆ ಆ ತಂದೆ ತಾಯಿಲಿಂತ ಮೊಮ್ಮಗ ಹುಟ್ಟಲ್ಲ. ತಂದೆ ಒಂದೂರಾಗ ತಾಯಿ ಒಂದೂರಾಗ ಇದ್ದಳಂತಂದ್ರೆ ಮೊಮ್ಮಗ ಹುಡ್ತಾರೇನವ್ರು. ಎರಡು ಕಪಾಲಗಳು ಕೊಡಗಳು, ಎರಡು ಕಪಾಲ ಅದಾವ. ಒಂದು ಕಪಾಲ ನಿಮ್ ಮನ್ಯಾಗ, ಒಂದು ಕಪಾಲ ನಮ್ಮ ಮನ್ಯಾಗ ಇತ್ತಂದ್ರೆ ಅಲ್ಲಿ ಕೊಡ ಆಗ್ತದೇನು? ಆ ಊರಾಗ ಒಂದು ಕಪಾಲ, ಈ ಊರಾಗ ಒಂದು ಕಪಾಲ ಇದ್ರೆ ಆಗ್ತದೇನು? ಅದಕ್ಕೆ ಕಪಾಲಗಳು ಏನದವ, ಅಸಾಧಾರಣ ವ್ಯಾಪಾರ ಉಳ್ಳ ಕರ್ಣ. ಮತ್ತೆ ಆ ಕಪಾಲಗಳು ಕೊಡ ತಯಾರಾಗಬೇಕಾದ್ರೆ ಅವು ಏನಾಗಬೇಕು, ಇನ್ನೊಂದು ಕೆಲಸ ಆಗಬೇಕು, ಸಂಯೋಗ ಆಗಬೇಕು, ಅವೆರಡು ಜಾಯಿಂಟ್ ಆಗಬೇಕು. ಆ ಜಾಯಿಂಟ್ ಆಗೋದಕ್ಕೆ ಏನಂತಾರ, ಅಸಾಧಾರಣ ವ್ಯಾಪಾರ ರೂಪ ಕಾರಣ. ಅಸಾಧಾರಣ ರೂಪ ಕಾರಣ. ಹೌದಾ? ತಾವು ಸ್ವತಃ ಮಾಡ್ಲಾರ್ದೆ ಇನ್ನೊಬ್ಬರಿಂದ ಉತ್ಪನ್ನ ಮಾಡೋದು. ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನ ಹಡಿಲಿಕ್ಕಾಗಲ್ಲ. ತಮ್ಮ ಮಕ್ಕಳಿಂದ ಮೊಮ್ಮಕ್ಕಳನ್ನು ಹಡಿಸ್ತಾರ ಇಲ್ಲ? ಅಜ್ಜ ಅಜ್ಜಿ ಡೈರೆಕ್ಟ್ ಮೊಮ್ಮಕ್ಕಳನ್ನು ಹಡೆಯಂಗಿಲ್ಲ. ಅವ್ರಿಗೇನಂತಾರ, ಕರ್ಣ ಅಂತಾರ. ಅವ್ರಿಗೆ ಎಂಥ ಕರ್ಣ? ವ್ಯಾಪಾರ ಉಳ್ಳ ಕರ್ಣ, ಅಸಾಧಾರಣ ವ್ಯಾಪಾರ ಉಳ್ಳ ಕರ್ಣ. ಮತ್ತ ಈ ಒಂದು ವ್ಯಾಪಾರ ರೂಪಕರಣಗಳು ಏನದಾವ ಅಂತಂದ್ರೆ ಅವು ಇನ್ನೊಬ್ಬರ ಕಡೆಯಿಂದ ಮಾಡ್ಸಂಗಿಲ್ಲ, ತಮ್ಮಲಿಂತೆ ಕಾರ್ಯವನ್ನು ಉತ್ಪನ್ನ ಮಾಡ್ತಾವ. ತಂದೆ ತಾಯಿಗಳು ತಾವೇ ಮಕ್ಕಳನ್ನು ಹಡಿತಾರೆ. ಅವೆರಡು ಕಪಾಲಗಳು ಏನ್ ಮಾಡ್ತದ, ಸಂಯೋಗ ಅಂತ ಏನು ಕರ್ಣ ಅದಲ್ಲ, ಆ ಸಂಯೋಗದಿಂದ ಘಟ ಉತ್ಪತ್ತಿ ಆಗ್ತವೆ. ಸಂಯೋಗ ಅನ್ನೋದು ಒಂದು ಕರ್ಣ, ಕಪಾಲಗಳನ್ನೋದು ಇನ್ನೊಂದು ಕರ್ಣ. ಆ ಕಪಾಲಗಳು ಏನದವ, ವ್ಯಾಪಾರ ಉಳ್ಳ ಕರ್ಣಗಳು. ಸಂಯೋಗ ಅನ್ನೋದು ವ್ಯಾಪಾರ ರೂಪಕರಣ.
ವ್ಯಾಪಾರ ರೂಪಕರಣ ಏನ್ ಮಾಡ್ತದಪ್ಪ ಅಂತಂದ್ರೆ ಕಾರ್ಯವನ್ನ ಉತ್ಪತ್ತಿ ಮಾಡ್ತದೆ ತಾನೇ ಸ್ವತಃ. ಕರಣಗಳು ಏನದ, ವ್ಯಾಪಾರ ಉಳ್ಳ ಕರಣಗಳು ಏನ್ ಮಾಡ್ತಾವ, ಸಂಯೋಗದಿಂದ ಕೊಡವನ್ನ ಉತ್ಪತ್ತಿ ಮಾಡ್ತವವು. ಇನ್ನೊಂದರಿಂದ ತಮ್ಮಿಂದ ಆಗಂಗಿಲ್ಲ. ಎರಡು ಕಪಾಲಗಳಿಂದ ಕೊಡ ಆಗಂಗಿಲ್ಲ. ಎರಡು ಕಪಾಲಗಳು ಒಂದು ಕಾರಣ ಆದ್ರೆ ಆ ಎರಡು ಕಪಾಲಗಳ ಸಂಯೋಗ ಆಗದ ಇನ್ನೊಂದು ಕಾರಣ. ಆ ಸಂಯೋಗ ಅನ್ನೋದು ಏನ್ ಮಾಡ್ತದ, ತಾನೇ ಸ್ವತಃ ಕೊಡ ತಯಾರು ಮಾಡ್ತದಲ್ಲ, ಅದಕ್ಕೇನಂತಾರ, ವ್ಯಾಪಾರ ರೂಪ ಕಾರಣ ಅಂತಾರ. ಅದಕ್ಕೆ ವ್ಯಾಪಾರ ರೂಪ. ಅಜ್ಜ ಅಜ್ಜಿ ಅಥವಾ ಎರಡು ಕಪಾಲಗಳು ಅವೇನದವ, ವ್ಯಾಪಾರ ಉಳ್ಳ ಕರಣಗಳು. ಇವು ಮಗ ಮಗಳು ಅಥವಾ ಮಗಳು, ಇದು ಮಗ ಸೊಸಿ, ಮಗಳು ಅಳಿಯ, ಇವೇನ ದಂಪತಿಗಳೇನದವಲ್ಲ, ಇವು ಏನದವಪ್ಪ ಅಂತಂದ್ರೆ ಆ ಕಪಾಲಗಳ ಸಂಯೋಗ ಹೆಂಗದಲ್ಲ, ಸಂಯೋಗ. ಇದಕ್ಕೇನಂತಾರಂತಂದ್ರೆ ಅಸಾಧಾರಣ ವ್ಯಾಪಾರ ರೂಪಕರಣಗಳು. ವ್ಯಾಪಾರ ರೂಪಕರಣ, ವ್ಯಾಪಾರ ಉಳ್ಳಕರಣ. ವ್ಯಾಪಾರ ರೂಪ ಯಾರು, ಮಗ ಸೊಸಿ. ಮಗ ಸೊಸಿ ಆ ಮಗುವನ್ನು ಹಡಿತಾರ, ಡೈರೆಕ್ಟ್ ಹಡಿತಾರ. ಅವ್ರು ಇನ್ನೊಬ್ಬರ್ಲಿಂತ ಏನ್ ಕೆಲಸ ಇಲ್ಲ, ತಾವೇ ಹಡಿತಾರ. ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನ ತಾವು ಹಡಿಯಂಗಿಲ್ಲ, ಮಕ್ಕಳಿಂದ ಹಡಿಸ್ತಾರ. ಮಕ್ಕಳಿಂದ ಹಡಿಸೋರು ಯಾರು, ವ್ಯಾಪಾರ ಉಳ್ಳಕರಣ. ತಾವೇ ಹಡೆಯವರು ವ್ಯಾಪಾರ ರೂಪಕರಣ. ಮೊಮ್ಮಕ್ಕಳು ಏನವು, ಕಾರ್ಯ. ಮೊಮ್ಮಕ್ಕಳು ಕಾರ್ಯ. ಎರಡು ಕಪಾಲಗಳು ಏನು, ವ್ಯಾಪಾರ ಉಳ್ಳಕರಣಗಳು. ಆ ಕಪಾಲಗಳು ಎರಡು ಸಂಯೋಗ ಆಗದೆವುದು ವ್ಯಾಪಾರ ರೂಪಕರಣ. ವ್ಯಾಪಾರ ರೂಪಕರಣ ಏನ್ ಮಾಡ್ತದ, ಇನ್ನೊಂದರಿಂದ ಕೊಡ ಹುಟ್ಟಿಸಂಗಿಲ್ಲ. ಅದು ಸಂಯೋಗ ಆಯ್ತು ಅಂದ್ರೆ ಕೊಡ ತಯಾರಾಗಿಬಿಡ್ತದೆ. ಎರಡು ಕಪಾಲಗಳದಾವ ಅಂದ್ರೆ ಕೊಡ ತಯಾರಾಗಂಗಿಲ್ಲ. ಅದು ವ್ಯಾಪಾರ ಉಳ್ಳಕರಣ. ಅದು ಸಂಯೋಗ ಆಯ್ತು ಅಂದ್ರೆ ಕೊಡ ತಯಾರಾಗಿಬಿಡ್ತದೆ. ಅದಕ್ಕೆ ವ್ಯಾಪಾರ ಅಂದ್ರೇನು, ಇನ್ನೊಂದರಿಂದ ಹುಟ್ಟುತ್ತಿರ್ಬೇಕು. ಎದರಲಿಂದ ಹುಟ್ಟುತ್ತದದು, ಎರಡು ಕಪಾಲಗಳಿಂದ ವ್ಯಾಪಾರ ಹುಟ್ಟುತ್ತದೆ. ಹುಟ್ಟಿ ಇನ್ನೊಂದರಿಂದ ಹುಟ್ಟಿ ಮತ್ತೊಂದನ್ನು ಹುಟ್ಟಿಸ್ಬೇಕು. ಮತ್ತೊಂದನ್ನು ಏನು ಹುಟ್ಟಿಸ್ತದೆ, ಕಪಾಲಗಳಿಂದ ಹುಟ್ಟಿ ಘಟವನ್ನ ಹುಟ್ಟಿಸುತ್ತದೆ. ಅದಕ್ಕೆ ವ್ಯಾಪಾರ ಅಂತಾರೆ. ಒಂದರಿಂದ ಹುಟ್ಟಿ ಇನ್ನೊಂದು ಹುಟ್ಟಿಸೋದು. ತಮ್ಮ ತಂದೆ ತಾಯಿಗಳಿಂದ ಹುಟ್ಟಿ ತಮ್ಮ ಮಕ್ಕಳನ್ನು ಹಡೆಯೋದು, ಅದಕ್ಕೆ ವ್ಯಾಪಾರ ಅಂತಾರೆ. ತಂದೆ ತಾಯಿಗಳಿಂದ ಹುಟ್ಟೋದು, ಮುಂದೆ ತಮ್ಮ ಮಕ್ಕಳನ್ನು ತಾವು ಹಡೆಯೋದು. ಅದಕ್ಕೆ ಕಪಾಲಗಳಿಂದ ವ್ಯಾಪಾರ ಹುಡುತ್ತದೆ. ಮುಂದದು ಸಂಯೋಗ ಆಗಿ ಘಟವನ್ನ ಹುಟ್ಟಿಸ್ತದೆ. ಈ ತರ ನೋಡ್ರಿ. ತಿಳಿತ್ರ? ಲೌಕಿಕನು ಕೊಟ್ಟದ ದೃಷ್ಟಾಂತ. ಇಲ್ಲಿ ವ್ಯಾಪಾರ ಅನ್ನೋದು ಎದಕ್ಕೆ ಬಂತು ಅಂದ್ರೆ ಎರಡು ಕರಣಗಳಿರುವ ಕಾರಣ. ಈ ಎರಡೆರಡು ಕರಣಗಳು ಎಲ್ಲಿ ಬರ್ತಾವಪ್ಪ ಅಂದ್ರೆ ಪ್ರತ್ಯಕ್ಷ, ಅನುಮಾನ, ಶಬ್ದ. ಈ ಮೂರು ಪ್ರಮಾಣಗಳು ಏನದವಲ್ಲ, ಇಲ್ಲಿ ಏನ್ ಬರ್ತಾವಂತಂದ್ರೆ ಎರಡೆರಡು ಕರಣಗಳು ಬರ್ತಾವ. ಆ ಎರಡೆರಡು ಕರಣಗಳು ಬಂದದ್ದಕ್ಕ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ
ಏನಂತಾರ ಅವಕ್ಕ ಎರಡೆರಡು ಬಂದದ್ದಕ್ಕೆ? ಉಕ್ತ ಕರಣದ ಲಕ್ಷಣವು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಈ ಮೂರು ಪ್ರಮಾಣಗಳಲ್ಲಿ ಘಟಿಸುತ್ತದೆ. ತಥಾಪಿ ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಇಲ್ಲಿ ಏನದವ? ವ್ಯಾಪಾರ ಇಲ್ಲ, ಎರಡೆರಡು ಇಲ್ಲ. ಅಲ್ಲಿ ಈ ಶಬ್ದ ಪ್ರಮಾಣದಾಗ, ಅನುಮಾನ ಪ್ರಮಾಣದಾಗ, ಪ್ರತ್ಯಕ್ಷ ಪ್ರಮಾಣದಾಗ ಎರಡೆರಡು ಬರ್ತಾವ. ಇಲ್ಲೇನವ? ವ್ಯಾಪಾರ ಇಲ್ಲ, ನಿರ್ವ್ಯಾಪಾರದ. ಅಲ್ಲಿ ವ್ಯಾಪಾರವುಳ್ಳ ಅಸಾಧಾರಣ ಕಾರಣವು ಮೂರು ಪ್ರಮಾಣಗಳಲ್ಲಿ ಮತ್ತು ಮೂರರಲ್ಲಿ ವ್ಯಾಪಾರವಿಲ್ಲ. ವ್ಯಾಪಾರ ಇಲ್ಲ ಅಂದ್ರೆ ಅಲ್ಲಿ ಒಂದೇ ಕಾರಣ ಇರ್ತಾವ. ನೇತ್ರದಿಂದ ರೂಪದ ಜ್ಞಾನವಾಗಬೇಕಾಗಿತ್ತು ಅಂದ್ರೆ ನೇತ್ರದ ವೃತ್ತಿಗೂ ಘಟಕ್ಕೂ ಸಂಬಂಧ ಆದ್ರೇನೆ ಘಟದ ಜ್ಞಾನವಾಗುತ್ತದೆ. ಆ ಸಂಬಂಧವೇ ಇಲ್ಲಿ ವ್ಯಾಪಾರ. ಎರಡು ಕಪಾಲಗಳ ಸಂಯೋಗ ವ್ಯಾಪಾರ. ಏನಾಗ್ತದ? ಘಟದ ಜ್ಞಾನ ಆಗ್ಬೇಕಾದ್ರೆ ನೇತ್ರದ ವೃತ್ತಿ ಮತ್ತ ಘಟ ಇವೆರಡು ಕೂಡಿದ್ರೆ ಅಲ್ಲಿ ಸಂಯೋಗ ಆಗ್ತವೆ. ಅದೇ ರೀತಿ ಶಬ್ದಕ್ಕೂ ಶ್ರೋತ್ರಕ್ಕೂ ಸಂಬಂಧ. ಅನುಮಾನ ಪ್ರಮಾಣದಲ್ಲಿ ಹೊಗೆ ಮತ್ತು ಬೆಂಕಿ. ಈಗ ಹೆಂಗಪ್ಪ ಇದು ಈ ವ್ಯಾಪಾರ ಎಲ್ಲಿ ಬರ್ತದಪ್ಪ? ಎರಡೆರಡು ಕರಣಗಳದಾವ ಅಂತಂದ್ರೆ ಎಲ್ಲೆಲ್ಲಿ ಬರ್ತದ ಅಂತಂದ್ರೆ ಒಂದು ಘಟ, ಇನ್ನ ಒಂದು ನೇತ್ರ, ಮತ್ತೆ ಶಬ್ದ, ಮತ್ತೆ ಶ್ರೋತ್ರ. ಇವು ಏನದವ? ವ್ಯಾಪಾರ. ಇವು ಇಂದ್ರಿಯ ವ್ಯಾಪಾರ ಅಂತಾರಲ್ರಿ ಇವಕ್ಕ. ವಿಷಯಗಳ ಜೊತೆಗೆ ಇಂದ್ರಿಯಗಳ ವ್ಯಾಪಾರ ಮಾಡ್ತಾವಲ್ಲ, ಎರಡೆರಡು ಅದಾವ. ಈಗ ನಿಮ್ಮ ವೃತ್ತಿ, ಅಂತಃಕರಣ ವೃತ್ತಿ ಒಂದದ, ಮತ್ತ ಅಲ್ಲಿ ವಿಷಯ ಅದ, ಎರಡೆರಡು ಅದಾವ. ಮತ್ತ ಅನುಮಾನ ಪ್ರಮಾಣದಾಗ ಏನದವ? ಹೊಗೆ ಬೆಂಕಿ ಎರಡೆರಡು ಅದಾವ. ಹೊಗೆಗೂ ಬೆಂಕಿಗೂ ಸಂಬಂಧ ಅದ ಇಲ್ಲ? ಎರಡೆರಡು ಅದಾವ. ಅನುಮಾನ ಪ್ರಮಾಣದಲ್ಲಿ ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತದೆ. ಹೊಗೆಗೂ ಅಗ್ನಿಗೂ ಸಂಬಂಧ ಜ್ಞಾನ ಇದ್ದಿರಲಿಲ್ಲ ಅಂದ್ರೆ ಕೇವಲ ಹೊಗೆ ಜ್ಞಾನವಾಗುತ್ತಿತ್ತು, ಬೆಂಕಿಯ ಜ್ಞಾನ ಆಗುತ್ತಿರಲೇ ಇಲ್ಲ. ಬೆಂಕಿಗೆ ಹೊಗೆಗೆ ಸಂಬಂಧ ಆದಂತೆ ಬೆಂಕಿ ಜ್ಞಾನ ಆಗ್ಲಿಕ್ಕತ್ತದ. ಒಂದು ವೇಳೆ ಬೆಂಕಿ ಜ್ಞಾನ ಇದ್ದಿದ್ದಿಲ್ಲ, ಸಂಬಂಧ ಇರಲಿಲ್ಲ ಅಂದ್ರೆ ಬರೀ ಹೊಗೆ ಜ್ಞಾನ ಆಗ್ತಿತ್ತು, ಬೆಂಕಿ ಜ್ಞಾನ ಆಗ್ತಿದ್ದಿಲ್ಲ. ಹೊಗೆಗೂ ಬೆಂಕಿಗೂ ಅವಿನಾಭಾವ ಸಂಬಂಧವಿದೆ, ಒಂದನ್ನು ಬಿಟ್ಟು ಇನ್ನೊಂದು ಇರಲ್ಲ. ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತದೆ ಎಂಬ ಸ್ಮೃತಿ ಜ್ಞಾನವಾದ ಬಳಿಕ ಬೆಂಕಿಯ ಜ್ಞಾನವಾಗುತ್ತದೆ. ಹೀಗಾಗಿ ಅನುಮಾನ ಪ್ರಮಾಣದಲ್ಲಿ, ಶಬ್ದ ಪ್ರಮಾಣದಲ್ಲಿ, ಪ್ರತ್ಯಕ್ಷ ಪ್ರಮಾಣದಲ್ಲಿ ವ್ಯಾಪಾರ ಬರ್ತದೆ. ಯಾಕಂದ್ರೆ ಅಲ್ಲಿ ಎರಡೆರಡು ಕರಣಗಳದಾವ. ಇನ್ನು ಉಳಿದ ಮೂರು ಪ್ರಮಾಣಗಳಲ್ಲಿ ನಿರ್ವ್ಯಾಪಾರ. ಯಾಕಂದ್ರೆ ಅಲ್ಲಿ ಒಂದೊಂದೇ ಕರಣಗಳದಾವ. ಬೆಂಕಿ, ಹೊಗೆ, ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತದೆ ಎಂಬ ಸ್ಮೃತಿ ಜ್ಞಾನ, ಈ ಮೂರರಲ್ಲಿ ವ್ಯಾಪಾರ ಇದೆ. ಈ ಮೂರರಲ್ಲಿ ವ್ಯಾಪಾರ ಹೇಗೆ ಸಂಭವಿಸುತ್ತದೆ ಅಂದ್ರೆ ಮುಂದೆ ಹೇಳುವವರಿದ್ದೇವೆ. ಒಟ್ಟ ಮೂರು ಪ್ರಮಾಣಗಳಲ್ಲಿ ಈ ವ್ಯಾಪಾರ ಸಂಭವಿಸ್ತದ ಅಂತ ಹೇಳಿ ಮುಂದ ಈ ಮೂರು ಪ್ರಮಾಣಗಳಲ್ಲಿ ಹ್ಯಾಂಗ ಇದು ವ್ಯಾಪಾರ ಸಂಭವಿಸ್ತದ ಅನ್ನೋದು ಮುಂದೆ ಹೇಳೋರದ. ಹೇಳ್ಬೇಕ? ಸಾಕ? ಮುಂದ ಇವು ಹೆಂಗ ವ್ಯಾಪಾರ ಅನ್ನೋದು ಪ್ರತ್ಯಕ್ಷ ಪ್ರಮಾಣದಾಗ ಹೆಂಗ ಸಂಭವಿಸ್ತದ, ಮತ್ತೆ
ಅನುಮಾನ ಪ್ರಮಾಣದಾಗ ಹೆಂಗ್ ಸಂಭವಿಸ್ತದ, ಶಬ್ದ ಪ್ರಮಾಣದಾಗ ಹೆಂಗ್ ಸಂಭವಿಸ್ತದ ಅನ್ನೋದು ಮುಂದೆ ಹೇಳ್ತಾರೆ. ಮತ್ತೆ ಎರಡೆರಡು ಅಸಾಧಾರಣ ಕರ್ಣಗಳು ಬಂದಾಗ ವ್ಯಾಪಾರ ಅಂತ ಬರ್ತದ. ಆ ವ್ಯಾಪಾರದಲ್ಲಿ ಮತ್ತೆ ವ್ಯಾಪಾರ ಉಳ್ಳ ಮತ್ತು ವ್ಯಾಪಾರ ರೂಪ. ವ್ಯಾಪಾರ ಉಳ್ಳ ಅಂತಂದ್ರೆ ಅವು ಏನ್ ಮಾಡ್ತಾವ, ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ. ಅವು ಸ್ವತಃ ತಯಾರು ಮಾಡಲ್ಲ, ಏನು ಇನ್ನೊಂದು ಖರ್ಚು ಮಾಡಿಸ್ತಾವ. ಆಳ್ ಮಕ್ಕಳಿಗೆ ಕೆಲಸ ಮಾಡಿಸ್ದಂಗ್ರಿ ಯಜಮಾನ್ರು, ಅಜ್ಜ ಅಜ್ಜಿ ಕೆಲಸ ಮಾಡಂಗಿಲ್ಲ, ಅವರು ಕೆಲಸದವ್ರಿಗೆ ಕೆಲಸ ಮಾಡಿಸ್ದಂಗದು. ಅದಕ್ಕೇನಂತಾರ, ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ. ಈಗ ಗುಡಿ ಗೊತ್ತರಿ, ಗುಡಿಗಳದಾಗ ಎರಡು ರೀತಿ ಅದಾವ. ಒಂದು ಗುಡಿ ಏನದ, ನಿಮಗೆ ಗರ್ಭ ಗುಡಿ ಒಳಗೆ ಬಿಡಂಗಿಲ್ಲ, ಹೌದಲ್ರಿ? ಗರ್ಭ ಗುಡಿಯಾಗ ಬಿಡಂಗಿಲ್ಲ ಅಂತಂದ್ಮೇಲೆ ಆ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, ಪೂಜಾರಿಗೆ ಹಚ್ಚಿ ಅರ್ಚನೆ ಮಾಡಿಸ್ತೀರಿ. ಪೂಜಾರಿಗೆ ಹಚ್ಚಿ ಅರ್ಚನೆ ಮಾಡಿಸಿದ್ರಿ ಅಂತಂದ್ರ ನೀವೇನಾದ್ರಿ ಕರ್ಣ, ಪೂಜಾರಿ ಏನಾದ ಕಾರಣ. ಪೂಜಾರಿ ತಾನೇ ಸ್ವತಃ ಮಾಡ್ತಾನವ, ಪೂಜಾರಿ ಏನ್ ಮಂದಿಗೆ ಹಚ್ಚಿ ಮಾಡಿಸ್ತಾನೆ ನಾವು, ಗೊತ್ತೈತ್ರ? ಪೂಜಾರಿ ಕಾರಣ, ನೀವು ಕರ್ಣ. ಮತ್ತು ಕಾರ್ಯ ಏನು, ಪೂಜೆ. ಅಲ್ಲಿ ನಡೆದ ಕಾರ್ಯ ಏನು ಉತ್ಪತ್ತಿ ಆಯ್ತು, ಪೂಜೆ. ಕಾರಣ, ಕರಣ, ಕಾರ್ಯ, ಇವು ಮೂರು ಚಂದ ತಿಳ್ಕೋಬೇಕು. ಇನ್ನೊಬ್ಬರಿಗೆ ಹಚ್ಚಿ ಮಾಡಿಸಿದ್ರೆ ಕರ್ಣ ಏನ್ ಮಾಡ್ತದಪ್ಪ ಅಂತಂದ್ರೆ ತಾ ಸ್ವತಃ ಮಾಡಂಗಿಲ್ಲ, ಇನ್ನೊಬ್ಬರಿಗೆ ಹಚ್ಚಿ ಮಾಡಿಸ್ತದ. ಕಾರಣ ಏನ್ ಮಾಡ್ತದಪ್ಪ ಅಂತಂದ್ರೆ ಇನ್ನೊಬ್ಬರಿಗೆ ಹಚ್ಚಿ ಮಾಡಿಸಂಗಿಲ್ಲ, ತಾನೇ ಸ್ವತಃ ಮಾಡ್ತದ. ಏನ್ ಮಾಡ್ತದ, ಕಾರ್ಯ ಮಾಡ್ತದ. ಅಲ್ಲಿ ಎರಡೆರಡಾದು. ಒಂದು ಪೂಜಾ, ಇನ್ನೊಂದು ಪೂಜಾರಿ. ಎರಡೆರಡು ಬೇಕಾಗಿತ್ತು ಅಲ್ಲಿ. ಸೀದಾ ನಿಮಗೆ ಒಳಗೆ ಬಿಟ್ರು ಪೂಜೆ ಮಾಡ್ಲಕ್ಕಂದ್ರೆ ಅವಾಗ ನೀವೇನಾಗಿರ್ತೀರಿ, ಡೈರೆಕ್ಟ್ ನೀವೇ ಮಾಡಿದ್ರಿ ಏನಾಗ್ತೀರಿ, ಕಾರಣ. ಕರ್ಣದ ಕೆಲಸನೇ ಇಲ್ಲ ಅಲ್ಲಿ. ಅಲ್ಲಿ ವ್ಯಾಪಾರ ಇಲ್ಲ, ನಿರ್ವ್ಯಾಪಾರ. ತರ ಘಟಿಸ್ತದ. ಒಂದರಿಂದ ಹುಟ್ಟಿ ಇನ್ನೊಂದನ್ನ ಹುಟ್ಟಿಸುವ ಕೆಲಸ ಇಲ್ಲ ಅಲ್ಲಿ. ಸೀದಾ ಕಾರಣ ಹೋಗಿ ಕಾರ್ಯ ಮಾಡಿಬಿಡ್ತದೆ. ಕಾರಣನೇ ಕಾರ್ಯ ಮಾಡೋದು, ಅದರ ಹಿಂದೆ ಇನ್ನೂ ಒಂದು ಇರ್ತದಲ್ಲ ಸ್ಟೆಪ್ಪು, ಅದು ಕರಣ. ಕಾರ್ಯ ಕಾರಣ ನಿಮಗೆ ಗೊತ್ತದಲ್ರಿ. ಬಂಗಾರ, ಬಂಗಾರ ಆಭರಣ ಕಾರ್ಯ, ಆಭರಣ ಕಾರ್ಯ. ಆಭರಣ ಕಾರ್ಯ, ಬಂಗಾರ ಕಾರಣ. ಬಂಗಾರ ಮತ್ತು ಆಭರಣ. ಬಂಗಾರ ಕಾರಣ, ಆಭರಣ ಕಾರ್ಯ.
ಪತ್ತಾರ ಸಹಕಾರೀಕರಣ. ಪತ್ತಾರ ನಾವು ಸಾಮಾನುಗಳು ಅವೆಲ್ಲ ಕೂಡಿ ಅಲ್ಲಿ ಸಹಕಾರಲಿಂತ ಕೆಲಸ ಆಗ್ತದೆ. ನಿಮಿತ್ತ ಕಾರಣ, ಸಹಕಾರಿ ಕಾರಣ, ಉಪಾದಾನ ಕಾರಣ ಅಂತ ಬರ್ತಾವ. ಅದಕ್ಕೆ ಇದಕ್ಕೆ ಮ್ಯಾಚ್ ಆಗಲ್ಲ. ಈಗ ನೀವು ತಿಳ್ಕೋಬೇಕಾಗಿದ್ದು ಇಷ್ಟೇ. ಆಕಳ ಹಿಂದಾಕ ಹೋಗಿರ್ತವಲ್ರಿ, ಇದು ಕಾರಣ ಯಾವ್ದು, ಕಾರ್ಯ ಯಾವ್ದ್ರಿ, ಅಲ್ಲಿ ಹುಟ್ಟಿದ ಯಾವ್ದ್ರಪ್ಪ? ಏನ್ರಿ? ಆಕಳ ಹಿಂದಾಕ ಹೋಗಿರ್ತವ್ರಿ. ಆಕಳ ಹಿಂಡ್ಲಕ್ ಹೋಗಿರ್ತೀರಿ. ಆಕಳ ಹಿಂದಾಕ ಹೋದವ್ರ ಕಾರಣ, ಕಾರ್ಯ ಆಕಳ. ಹಾಲು ಬಿಟ್ಟುಕೊಳ್ಳೋದು, ಹಾಲು ಬಿಟ್ಟುಕೊಳ್ಳೋದು ಕಾರ್ಯ. ಹಾಲು ಬಿಟ್ಕೊಳ್ಳೋರು ಕಾರಣ. ಹಾಲಿನ ಮಾಲಕರು, ಎಮ್ಮಿ ಮಾಲಕರು ಇರ್ತಾರಲ್ಲ, ಅವರು ಕರಣ. ನೀವು ಎಮ್ಮಿ ಮಾಲಕರದಿರಿ, ನಾನು ಎಮ್ಮಿ ಕಾಯಮದೀನಿ, ನಾನು ಹಾಲು ಬಿಟ್ಟುಕೊಳ್ಳಕತ್ತೀನಿ. ಈಗ ನೀವು ಎಮ್ಮಿ ಮಾಲಕರು ಕರಣ, ನಾ ಎಮ್ಮಿ ಕಾಯವ ಹಾಲು ಬಿಟ್ಟುಕೊಳ್ಳವ ಕಾರಣ. ಮತ್ತ ಅಲ್ಲಿ ಮಾಡೋ ಕಾರ್ಯ ಏನು? ಹಾಲು ಬಿಟ್ಕೊಳ್ಳೋದು. ಇಷ್ಟೇ. ಇನ್ನೊಬ್ಬರಿಗೆ ಹಚ್ಚಿ ಮಾಡಿಸೋರು ಕಾರಣ ನೋಡ್ರಿ, ಅವ್ರು ಡೈರೆಕ್ಟ್ ಮಾಡಂಗಿಲ್ಲ. ಎರಡು ಕಪಾಲಗಳದವ, ಅವು ಕೊಡ ಆಗಂಗಿಲ್ಲ. ಎರಡು ಕಪಾಲಗಳಿಂದ ಡೈರೆಕ್ಟ್ ಆಗಂಗಿಲ್ಲ. ಅವು ಎರಡೂ ಕೂಡಿ ಏನ್ ಮಾಡ್ತಾವ? ಸಂಯೋಗದಿಂದ ಕೊಡ ತಯಾರು ಮಾಡ್ತಾವ. ಆ ಎರಡು ಕಪಾಲಗಳು ಏನ್ ಮಾಡ್ತಾವ? ಸಂಯೋಗ ಹೊಂದಿ, ಎರಡು ಕಪಾಲಗಳು ಕಾರಣ, ವ್ಯಾಪಾರ ಉಳ್ಳ ಕಾರಣ. ಮತ್ತ ಅವೆರಡು ಸಂಯೋಗ ಹೊಂದೋದು ವ್ಯಾಪಾರ ರೂಪ ಕಾರಣ, ಮಾಡೋದು ಕೆಲಸ ಕಾರ್ಯ, ಘಟ ತಯಾರಾಗದು. ಹಂಗ ಎಮ್ಮಿ ಮಾಲಕರು ವ್ಯಾಪಾರ ರೂಪ ಕಾರಣ, ಇವ ಹಾಲು ಬಿಟ್ಕೊಳ್ಳವ ವ್ಯಾಪಾರ. ಮ್ಯಾಲಿನವ್ರು ವ್ಯಾಪಾರ ಉಳ್ಳ ಕಾರಣ, ಅವರು ಮ್ಯಾಲಿನವ್ರು. ಯಜಮಾನರು ವ್ಯಾಪಾರ ಉಳ್ಳ ಕಾರಣ. ವ್ಯಾಪಾರ ಉಳ್ಳವರವರು. ಅಜ್ಜ ಅಜ್ಜಿ ಎಮ್ಮಿ ಮಾಲಕರು ಯಾರೇ ಇರ್ಬೋದು, ಅವರೆಲ್ಲ ವ್ಯಾಪಾರ ಉಳ್ಳವರು. ಅಲ್ಲಿ ವ್ಯಾಪಾರ ಮಾಡೋರು ಯಾರು? ಅವರು ವ್ಯಾಪಾರ ರೂಪ ಕಾರಣಗಳವರು. ಎಮ್ಮಿ ಮಾಲಕ ವ್ಯಾಪಾರ ಉಳ್ಳ ಕಾರಣ. ಹಾಲು ಬಿಟ್ಕೊಳ್ಳವ ವ್ಯಾಪಾರ ರೂಪ ಕಾರಣ. ಮಾಲಕ ಸ್ವತಃ ಘಟ ಮಾಡಂಗಿಲ್ಲ. ಮಾಲಕ ಸ್ವತಃ ಹಾಲು ಬಿಟ್ಕೊಳ್ಳಲ್ಲ. ಮಾಲಕ್ ಏನ್ ಮಾಡ್ತಾನ? ಎಮ್ಮಿ ಕಾಯವನಿಗೆ ಹಚ್ಚಿ ಹಾಲು ಬಿಡಿಸ್ಕೊತಾನ. ಎಮ್ಮಿ ಕಾಯವ ವ್ಯಾಪಾರ ರೂಪ ಕಾರಣ, ಎಮ್ಮಿ ಮಾಲಕ ವ್ಯಾಪಾರ ಉಳ್ಳ ಕಾರಣ. ಮತ್ತೇನ್ ಮಾಡ್ತಾರ? ಹಾಲು ಬಿಟ್ಕೊಳಕತ್ತಾರ ಇಬ್ರು ಕೂಡಿ. ಕಾರ್ಯ, ಹಾಲು ಕಾರ್ಯ. ಅದಕ್ಕೆ ಹಿಂಗ ಎರಡೆರಡು ಕರಣಗಳು ಬರ್ತಾವಲ್ಲ, ಅಲ್ಲಿ 6 ಪ್ರಮಾಣಗಳದಾವ. 6 ಪ್ರಮಾಣದಾಗ 3 ಪ್ರಮಾಣಗಳಲ್ಲಿ ಈ ವಿದ್ಯೆ ಉಪಯೋಗ ಆಗ್ತದ. ಕರಣ, ವ್ಯಾಪಾರ ಉಳ್ಳ, ವ್ಯಾಪಾರ ರೂಪ, ಇದೇನು ಕಲ್ತೀರಿ ಈ ವಿದ್ಯೆ ಪ್ರತ್ಯಕ್ಷ ಪ್ರಮಾಣದಾಗ, ಅನುಮಾನ ಪ್ರಮಾಣದಾಗ, ಶಬ್ದ ಪ್ರಮಾಣದಾಗ ಈ ಜ್ಞಾನ ಉಪಯೋಗ ಆಗ್ತದ. ಇದು ಹ್ಯಾಂಗ್ ಉಪಯೋಗ ಆಗ್ತದ ಅನ್ನೋದು ನಾಳೆ ಹೇಳ್ತಾರ, ಮುಂದೆ ಹೇಳೋರಲ್ಲ.
ಅವುದ್ರೊಳಗ ಎರಡೆರಡು ಕಾರಣಗಳಿದ್ದಲ್ಲಿ ವ್ಯಾಪಾರ ಇರ್ತದಲ್ಲ. ಎರಡು ಅಸಾಧಾರಣ ಕಾರಣಗಳು ಬಂದು ಅಂತಂದ್ರೆ ವ್ಯಾಪಾರ ಇರ್ತದೆ. ಅವುದ್ರೊಳಗ ಹಂಗೆ ಎರಡೆರಡು ಇಲ್ಲ, ಅಲ್ಲಿ ಒಂದೇ ಅವ. ಇಲ್ಲಿ ಎರಡೆರಡು ಅದಾವ. ಬೆಂಕಿ, ಹೊಗಿ, ಇಂದ್ರಿಯ, ವಿಷಯ ಹಿಂಗದವು. ಎರಡೆರಡು ಅದಾವ. ಎರಡೆರಡು ಎಲ್ಲಿ ಬರ್ತಾವ ಅಲ್ಲಿ ವ್ಯಾಪಾರ ಅನ್ನ ಶಬ್ದ ಬಳಸ್ತೀವಿ. ಆ ವ್ಯಾಪಾರ ಉಳ್ಳ ವ್ಯಾಪಾರ ರೂಪ ಅಂತೇಳಿ ಎರಡು ರೀತಿ ಬೇರ್ಪಡಿಸ್ತೀವಿ ಅಂತ ವೇದಾಂತ ಸಿದ್ಧಾಂತ ಹೇಳಕತ್ತು. ಮೂರು ಬರ್ತಾವ. ಅದು ಹೆಂಗ ಅನ್ನೋದು ಮುಂದೆ ಹೇಳ್ತೇನೆ ಅಂತಾರ. ಅಲ್ಲಿ ಶೂನ್ಯ ಸಂಪಾದನೆ ಸಾಯಂಕಾಲ ಪಾಠ 7:30 ನಡೆದಿರ್ತದಲ್ರಿ. ಡೌಟ್ಗಳು ಕೇಳಕತ್ತಿದ್ರು. ಡೌಟ್ ಕೇಳಾಗ ಅವ್ರು ಏನ್ ಹೇಳಿದ್ರು, ಯಾರು ವಿಚಾರ ಸಾಗರ ಚೆನ್ನಾಗಿ ತಿಳ್ಕೊತಾರ ಅವರಿಗೆ ಇಂಥ ಡೌಟ್ಗಳು ಬರಂಗಿಲ್ಲ. ಏನ್ ಓದಿದ್ರು ಎಲ್ಲ ತಿಳಿತದ. ವಿಚಾರ ಸಾಗರ ಓದ್ಲಾರ್ದೆ ಏನರೇ ಓದ್ಲಕ್ ಹೋದ್ರ ಅವ್ರದ್ದು ಏನಾಗಿರ್ತದಂದ್ರ ಸಂಶಯ ಸಾಗರರಾಗಿರ್ತಾರ ಅಂತ ಹೇಳ್ಬಿಟ್ರು. ಏನ್ರಿ? ಮುರಾಳೆ ಅವ್ರು ಹೇಳಿದ್ರು, ವಿಚಾರ ಸಾಗರ ಯಾರು ಓದಲಾರ್ದೆ ಏನರೇ ಮಾಡ್ಲಕ್ ಆದ್ರು ಅಂತಂದ್ರ ಅವರು ಸಂಶಯ ಸಾಗರರಾಗಿರ್ತಾರ. ಮೊದಲು ವಿಚಾರ ಸಾಗರ ಓದ್ರಿ. ಇವತ್ತು ಫುಲ್ ಅದೇ ಹೇಳಿದ್ರು. ಮತ್ತಿನ ಕೈ ಸಿಹಿ ಮತ್ತಿಲ್ಲ ಕೈ ಅನ್ನೋದೇ ಹೇಳಿದ್ರು. ಅಪ್ಪರ 100ಕ್ಕೆ 100 ಸತ್ಯವಾದ ಮಾತ್ರ. ವಿಚಾರ ಸಾಗರವನ್ನ ಯಾರು ಕಣ್ಣಾಡಿಸಿರ್ತಾರೋ ಅದರೊಳಗೊಂದು ಸ್ವಲ್ಪ ತಿಳ್ಕೊಂಡಿರ್ತಾರೋ ಇದು ಮಾಡಿ ಇನ್ನೊಂದು ಬುಕ್ ಅನ್ನು ಸ್ವಲ್ಪ ಸರಳ ಬಿಟ್ಟಿದ್ರಪ್ಪ. ಬ್ಯಾರೆ ಎಲ್ಲ ಬುಕ್ಗಳು ಓದಿದ್ರೆ ತಿಳಿತಾವ. ಮೊದಲು ವಿಚಾರ ಸಾಗರ, ವಿಚಾರ ಚಂದ್ರೋದಯ ಓದ್ಬೇಕು. ಇದ್ರೊಳಗೆ ನಾವು ಇದ್ದು ಅಂತಂದ್ರೆ ಒಂದ್ ಸ್ವಲ್ಪ ಅಡ್ಡಾಡಿದ್ದು ಅಂತಂದ್ರೆ ಅಪ್ಪರ ವಿಚಾರ ಸಾಗರ ತಿಳ್ಕೊಳ್ಬೇಕಾದ್ರೆ ಸಂಬಂಧ ಗುರು ಮುಖ್ಯನ ಕೇಳಿದ್ರೆ ಏನಾದ್ರು ಸಂಶಯ ನಿವಾರಣೆ ಆಗತ್ತೆ. ಅದಾಗ ಹೋದ್ರೆ ಬರೀ ಪ್ರಮುಖ ತಿಳಿದು ಹಂಗ ಕಠಿಣ ಅಪ್ಪಿದೆ ಅಲ್ಲ. ಈ ಬಸವಾದಿ ಜನರ ವಿಚಾರ ಸಾಗರ ಗೊತ್ತೇ ಇಲ್ಲ ಅವ್ರಿಗೆ. ಯಾರಿಗೂ ಗೊತ್ತಿಲ್ರಿ. ಇದು 500 ವರ್ಷಗಳ ಹಿಂದಿಂದದ. ಅದು ಬಸವಾದಿ ಶರಣರದು 1000 ವರ್ಷ ಹಿಂದಿಂದದ. ಅಲ್ಲಪ್ಪ ಅದು 1000 ವರ್ಷದಿಂದ ವಿಚಾರ. ಈ ಶ್ರೀಧರ್ ಮುರಾಳಿ ಅವ್ರು ಏನ್ ಇದ್ರಾಗ ಬರ್ತಾರ್ರಿ, ಎಲ್ಲರಿಗೂ ತಿಂಗ್ ಕೊಡ್ತಕ್ಕಂತಾರ್ರಿ ಅವ್ರು. ಈಗ ಸದ್ಯ ಅವ್ರ ನೆಕ್ಸ್ಟ್ ಸಿದ್ದೇಶ್ವರ ಸ್ವಾಮಿಗಳು ಇದ್ದಂಗೆ ನಮಗ ಎಲ್ಲಾನು ತಿಳ್ಕೊಂಡಾರ. ಎಲ್ಲಾರನು ಪೇಷನ್ಸ್ಲಿಂತ ಚಂದ ಕಲಿಸ್ಲಕತ್ತಾರ. ಅವ್ರೆಲ್ಲರೂ ಸಿಕ್ಕರ ಅವ್ರ ಪಾದಕ್ಕೆ ಕಣೆ ಹಚ್ಚಬೇಕು. ಅಷ್ಟು ಚಲೋ ಅದಾರ ಅವ್ರು. ಎಲ್ಲ ತಿಳಿದಾರ, ಎಲ್ಲ ತಿಳ್ಕೊಂಡಾರ. ಎಲ್ಲಕ್ಕೂ ಸಂಶಯ ನಿವಾರಣೆ ಮಾಡಿ ಕರೆಕ್ಟ್ ಉತ್ತರ ಕೊಡ್ತೀನಿ ಬರ್ರಿ ಅಂತ ಚಾಲೆಂಜಿಂಗ್ ಅದಾರ ಅವರು. ಮತ್ತು ವಿನಯ ಅದ, ಒಂಚೂರು ಸೊಕ್ಕಿಲ್ಲ. ವಿನಯ ಬೇಕು. ವಿದ್ಯೆ ಇದ್ದಲ್ಲಿ ವಿನಯ ಇತ್ತು ಅಂತಂದ್ರೆ ಅದೇ ಭೂಷಣ. ಇಷ್ಟೆಲ್ಲ ತಿಳ್ಕೊಂಡಿವಿ ಅಂತ ಹೇಳಕ್ಕೆ ಅವ್ರೇನು ಮತ್ತಿನೆಲ್ಲ ಕೈ ಬಗ್ಗೆ ಎಷ್ಟು ಚಂದ ಹೇಳಿದ್ರಿ ಇವತ್ತು. 7:30 ಬರ್ತದ ನೋಡ್ರಿ ಅವ್ರದ್ದು ಲಿಂಕ್ನಾಗ. 7:30 8:00. ಮತ್ ನಾವ್ 8:00 ಅದು ಮುಗಿಸ್ಕೊಂಡು ಈ ಕಡೆ ಬಂದ್ಬಿಡ್ತೇವೆ. ಇಲ್ರಿ, ಶೂನ್ಯ ಸಂಪಾದನೆ ಹೇಳ್ತಾರೆ. ಶೂನ್ಯ ಸಂಪಾದನೆ ಯಾರು ಹೇಳ್ತಾರೆ? ಶೂನ್ಯ ಸಂಪಾದನೆ ಶ್ರೀಧರ್ ಮುರಾಳೆ ಅಂತ ಹೇಳಿ ಹೇಳ್ತಾರೆ. ಅದೊಂದು ಲಿಂಕ್ ಅದ ಗ್ರೂಪ್ ನ. ಸ್ಟಾರ್ಟಿಂಗ್ ಬರಕತ್ತೀನಿ 95 ಮಂದಿ ಆಗಿಬಿಡ್ತ್ರಿ. 95 ಆಗ್ಬಿಡ ಮುಂದೆ ತೊಳ್ದ್ರಿ. 100 ತಗೊಂಡ್ರ ಬರಂಗಿಲ್ರಿ. ಅದು ಮೊದಲೇ ಜಲ್ದಿ 7:30 ಜಾಯಿನ್ ಆಗ್ಬೇಕು. ಅದಕ್ಕೆ
100 ಮೇಲೆ ಆಯ್ತು ಅಂದ್ರೆ ನನಗೆ ಜಾಯಿನ್ ಮಾಡ್ಕೊಳ್ಳಿಲ್ಲ ಅದು 15-20 ನಿಮಿಷ ಲೇಟ್ ಆಗಿ ಜಾಯಿನ್ ಆಯ್ತು. ಯಾರೋ ಒಬ್ರು ಏನೋ ಫೋನ್ ಬಂತ ಏನೋ ಕಟ್ಟಾಗಿ ಹೋಗ್ಬಿಟ್ರು, ನಂದು ಜಮಾ ಆಯ್ತು ಅದ್ರಾಗ. 100ಕ್ಕಿಂತ ಮ್ಯಾಲಿದ್ರೆ ತಗೊಳಂಗಿಲ್ಲ ಅದು ಗೂಗಲ್ ಮೀಟ್. 95 ಮುಂದೆ ಒಂದು 600 100 ಜಾಯಿನ್ ಮಾಡ್ಕೊಂಡ್ರ. ಅದಕ್ಕೆ ಅವ್ರಿಗೆ ಹೇಳಿದ್ರಲ್ಲಿ ಇನ್ನೊಂದು ಲಿಂಕ್ ಕೊಡ್ರಿ ಅಂತ ಹೇಳಿ. ಈಗ ನಾಳೆ ಮಾತಾಡ್ಬೇಕು ಸುಜಾತ ಪಾಟೀಲ್ ಅವರಿಗೆ. ಮತ್ತೆ ಕೆಲವು ಮಂದಿ ಬರ್ತಾರ, ಲಿಂಕ್ ಟ್ರೈ ಮಾಡ್ತಾರ, ಮತ್ತೆ ಜಾಯಿನ್ ಮಾಡ್ಕೊಡ್ರಿ, ಮತ್ತೆ ಇನ್ನೊಂದು ಲಿಂಕ್ ಒಂದು ಕೊಡ್ರಿ ಅಂತ ಹೇಳಿ. ಈಗ 100 ಮಂದಿ ಆಯ್ತು ಅಂತ ಓದೋತಾರ ಮುಗೀತು. ವಿಚಾರ ಸಾಗರ ಯಾಕಂದ್ರ ಅವು ಎಲ್ಲ ತಾನಾಗಿ ತಿಳಿತಾವೆ, ಸಂಶಯ ಇಲ್ಲ. ಅದೇ ಹೇಳಿದ್ರು ಮೊದಲು ವಿಚಾರ ಸಾಗರ ಓದಿದ್ರೆ ಏನೂ ಸಂಶಯ ಬರಂಗಿಲ್ಲ. ಇವೇನಂತ ದೊಡ್ಡ ಸಂಶಯ ಅಲ್ಲ ನೀವು ಕೇಳೋದು. ವಿಚಾರ ಸಾಗರ ಓದಿದ್ರೆ ಎಲ್ಲ ಸ್ವಚ್ಛ ತಿಳಿತದೆ. ವಿಚಾರ ಸಾಗರ ಓದ್ಕೊಳ್ಳಾರ್ದಕ್ಕೆ ಸಂಶಯ ಸಾಗರ ಆಗ್ಬಿಡ್ತದೆಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಎಷ್ಟು ಚಲೋ ಕೆಲಸ ಮಾಡ್ಲಾಕತ್ತೀವಪ್ಪ ನಾವು, ಮೇನ್ ಅದೇ ಹಿಡ್ಕೊಂಡಿವಲ್ಲಪ್ಪ ಅಂತ ಖುಷಿ ಆಯ್ತು ಒಂದಿಷ್ಟು. ವಿಚಾರ ಸಾಗರ ಭಾಳ ಮಾಡ್ತದೆ, ಎಲ್ಲಾ ಗ್ರಂಥಗಳಿಗಿಂತ ಇದು ಭಾಳ ಮಾಡ್ತದೆ. ಇದು ಈಗ ಕ್ಲಿಯರ್ ಆಯ್ತು, ಎಲ್ಲ ಸರಳವಾಗಿ ಆಗುತ್ತೆ. ಇದೊಂದ ವೃತ್ತಿ ಪ್ರಭಾಕರ ನೀವು ನೋಡಲ್ಲ, ಹೆಂಗ ಪ್ರಮಾಣಗಳದೇ ಎಷ್ಟು ತಗ್ದಿ ಇರೋದ, ಹೆಂಗ್ ಸುದ್ದಿ ಸಾಧಾರಣ ಕಾರಣ, ಅಸಾಧಾರಣ ಕಾರಣ, ಇದು ಕಾರಣ ಕರಣ ಕಾರ್ಯ. 10 ದಿವಸ ಆಯ್ತು, 10 ದಿವಸ ಆಯ್ತು. ಒಂದು ಪುಡಿ 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 ಆಗೋ ತನಕ ಬಿಡಂಗಿಲ್ಲಲ್ಲ ಅದು. ಪುಡಿ ಪುಡಿ ಆಗಿ ಪಕ್ಕ ಕುಂದಿರ್ಬೇಕು ಒಳಗೆ ಪೌಡರ್. ಒಂದು ಕೆಜಿ ಮುಂದಕ್ಕೆ ಹೋಗುವಂತ ಇರ್ತದೆ. ಅದು ಹೋಗ್ತದ್ರಿ, ನಮಗೆಲ್ಲ ತಿಳಿಸ್ಕೊಡೋ ಸಂಬಂಧ ಅದು ಅದು ಮತ್ತೆ ಮುಂದೆ ಹೋಗೋಣ ಬುಕ್ ಕೆಲಸ ಆಯ್ತು ಅಂತಂದ್ರ ಏನು ಕಲ್ತಿರಂಗೇ ಇಲ್ಲ ನಾವು. ಬಡ 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 ಓದಿ ಮುಗಿಸ್ಲಕ್ಕೆ ಎಷ್ಟೊತ್ತು ಹಿಡಿತು. ಮತ್ತೆ ಎಷ್ಟಾಯ್ತು ಟೈಮು? 10:15 ಆಗ್ಲಕತ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಬಾಗಲಕೋಟೆಗೆ ಬಂದಾರ ನೋಡ್ರಿ ಇವತ್ತು ನಮ್ಮ ಮಿಸಸ್. ಬಂದಾರ. ಮುಂಜಾನೆ ಕುಂತು ಮಧ್ಯಾಹ್ನ 1-1:30 2 ಸುಮಾರಿಗೆ ಬಂದ. ನಾಳೆಗೆ ಏನ್ ಮಾಡ್ತಾರ ಅಲ್ಲೇ ಮಗಳ ಮೇಲೆ ಹಾಸ್ಟೆಲ್ನಾಗ. ಇವತ್ತಾಕಿ ಮಗಳು ಹುಟ್ಟಿದ ದಿವಸ 28 ಮಾರ್ಚ್. ಅದಕ್ಕೆ ತಾಯಿ ಮಗಳು ಒಂದೇ ಕಡೆ. ಹಾಡದವರು ಹುಟ್ಟಿದವರು ಒಂದ್ ಕಡೆ ಹೋಗ್ಯಾರ ಕೂತಾರ. ಏನ್ ಮಾಡ್ತಾರ ಏನು ನೋಡ್ರಿ. ನಂಬರ್ ಅದ ಏನ್ರಿ? ಕಳಿಸ್ತೀನಿ ತೋರಿ ನೋಡಮ್. ಫ್ರೀ ಅವರಾಗೆ ಬಂದ್ರ ಬರ್ಲಿ, ಇಲ್ಲಂದ್ರ ಏನೇನ್ ಮಾಡ್ತಾವೇನೋ. ಇನ್ನು ಸುಮ್ನೆ ನಿಮ್ಮನ್ ನೀವೇ ಆರಾಮ್ ಏನೋ ಕೆಲಸ ಮಾಡ್ಕೋತಿರ್ತೀರಿ, ಬಿಜಿ ಇರ್ತೀರಿ. ಏನ್ ಮಾಡ್ತಾರ? ನಾಳೆ 31ನೇ ತಾರೀಕಿಗೆ ಟೂರ್ ಹೊಂಟಿದ್ರು. 18 ದಿವಸ.